ಓಕೆ, ಮೊದಲನೇ ಬಾರಿಗೆ ಜಗದೀಶ್ ಹಾಗೂ ಆದಿತ್ಯ ಇಬ್ಬರೂ ಸಹ ಅಭಿನಯ ಮಾಡಿದ್ದಾರೆ. ಅದು ಸಹ ಪಪ್ಪಿ ಸಿನಿಮಾ ಅನ್ನುವಂಥದ್ದು. ಪಪ್ಪಿ ಸಿನಿಮಾ ಇದೇ ನೆಕ್ಸ್ಟ್ ಮೇ 1ನೇ ತಾರೀಕು ರಿಲೀಸ್ ಆಗ್ತಿರುವಂಥದ್ದು. ವಿಶೇಷ ಏನಂತ ಹೇಳಿದರೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈ ಸಿನಿಮಾವನ್ನು ಅರ್ಪಿಸ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಮಾಡ್ತಿರುವಂಥದ್ದು. ಇವತ್ತು ಈ ಸಿನಿಮಾ ಒಂದು ಸುದ್ದಿಗೋಷ್ಠಿಯಲ್ಲಿ ಸಹ ಭಾಗಿಯಾಗಿದ್ದರು. ಹೇಗೆ ಅನ್ನಿಸ್ತಾ ಇದೆ? ಹೀರೋನಾ ನೀವು? ಆಗಿದೀವಲ್ಲ ಈಗ. ಹೌದಾ? ಇನ್ನೂ ರಿಲೀಸೇ ಆಗಿಲ್ವಲ್ಲ? ಅದಕ್ಕೂ ಮುಂಚೆ ಆಗ್ಲಿ ಮನೆ ಹತ್ರ ಎಲ್ಲ ಹೋದ್ರೆ ಒಂದು ಫೋಟೋ ಇನ್ನೊಂದು 6 ಜನ ಐತ್ರಿ ರಿಲೀಸ್ ಆಗಕ್ಕೆ. ಮತ್ತೆ ಫೋಟೋ ಗೀಟ ಎಲ್ಲ ಕೇಳ್ತಾರ್ರಿ ಮನೆ ಹತ್ರ ಹೋದ್ರೆ. ಇಲ್ಲಿ ಅಲ್ಲ, ನೀವು ಹೀರೋ ಆಗಕ್ಕೆ ಇಷ್ಟಪಡ್ತೀರಾ ವಿಲನ್ನ? ಹೀರೋ, ಇಬ್ರು ಹೀರೋ. ಯಾಕೆ ವಿಲನ್ ಬೇಡ? ಯಾಕಂದ್ರೆ ವಿಲನ್ನ ತುಂಬ ಜನ ಇಷ್ಟಪಡೋದು ಗೊತ್ತಾ? ಓಕೆ, ಇವತ್ತು ಧ್ರುವ ಸರ್ ಬಂದಿದ್ದರು. ನೀನು ಹೇಳ್ದಾನೆ ಧ್ರುವ ಸರ್ ನನಗೆ ತುಂಬ ಫೇವ್ರೇಟ್ ಅಂತ. ಆದರೆ ಅವ್ರ ಸಿನಿಮಾನೇ ನೋಡಿಲ್ಲ ಅಂತೀಯಲ್ಲ, ಯಾವ ಫ್ಯಾನ್ ನೀನು? ಬಾಸುಕಾರ ಬಂದೊಂದು ನೋಡ್ರಿ. ಓಕೆ, ಆಮೇಲೆ ಅದೊಂದ ನೋಡಿದ್ರಿ. ಅವ್ರ ಡೈಲಾಗ್ಸು, ಆ ಸಿನಿಮಾ ಏನಾದರೂ ಏನು ನೋಡೇ ಇಲ್ವಾ? ಒಂದೇ ಸಾಂಗ್ ನೋಡಿರೋದಾ? ಪೊಗರು ಸಾಂಗು. ಓಕೆ, ನೀನು KD ಸಾಂಗ್ ಕೇಳಿದ್ಯಾ ಅಂತ ಹೇಳಿದೆ. ಯಾವುದು? ಧ್ರುವ ಸರ್ದು KD ಸಿನಿಮಾ ಯಾವುದು ರೀ? ಗುರುವೇ ನಿನ್ನಾಟ. ಹಾಂ, ಕರೆಕ್ಟ್. ನಿನಗೆ ಗೊತ್ತಿದೆ, ಬಟ್ ಸಿನಿಮಾ ಪ್ರಮೋಷನಲ್ಲಿ ಮರ್ತೋಗ್ಬಿಟ್ಟಿದ್ಯಾ ಅಷ್ಟೇ. ನಿನ್ನ ಫೇವ್ರೇಟ್ ಹೀರೋ ಯಾರು? ದರ್ಶನ್. ಓಕೆ, ದರ್ಶನ್ ಸರ್ ಯಾಕೆ ಇಷ್ಟ? ಯಾವ ಸಿನಿಮಾ ನೋಡಿದ್ಯಾ? ಅವ್ರದ್ದು ಎಲ್ಲ ನೋಡಿದ್ದೀನಿ, ಎಷ್ಟೊಂದು ಸಿನಿಮಾಸ್ ನೋಡಿದ್ದೀನಿ. ರಾಬರ್ಟು, ಮೆಜೆಸ್ಟಿಕ್ ಅವೆಲ್ಲ ನೋಡಿದ್ದೀನಿ. ಯಾವ ಡೈಲಾಗ್ ಏನಾದರೂ ಗೊತ್ತಾ ಅವ್ರದ್ದು? ಏನು? ಏ ಕ್ಯಾಟ್ಬರೀಸ್, ಆನೆ ನಡೆದಿದ್ದೆ ದಾರಿ, ದಮ್ಮಿದ್ರೆ ಕಟ್ಟಾಕ್ರೋ ನೋಡೋಣ. ಕಲ್ತಿದ್ಯಾ ಒಟ್ಟಿನಲ್ಲಿ? ಈ ಒಂದು ಹೇಳಿದ್ರು ನನಗೆ ಡೈರೆಕ್ಟರ್ ಸರು, ನಿಮ್ಮನ್ನು ಸಿನಿಮಾ ಒಪ್ಪಿಸ್ಬೇಕಂದ್ರೆ ನಿಮ್ಮ ಫ್ಯಾಮಿಲಿನ ಒಪ್ಪಿಸೋದೇ ತುಂಬ ಕಷ್ಟ ಆಯಿತು ಅಂತ. ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತಾ ಇಬ್ಬರಿಗೂ? ಫಸ್ಟ್ ನಾಟ್ ಬಂದಾಗ ನಮಗೆ ಕ್ಯಾಮ್ರಾ ಮುಂದೆ ಇಕ್ಕಿದ್ದಲ್ರಿ, ತುಂಬ ಹೆದರಿಕೆ ಬರ್ತಿತ್ತು. ಹಂಗೆ ನಿಮ್ಮನ್ನೇನು ಹೊಡೆಯಲ್ಲ, ನೀವು ನಾವು ಹೇಳ್ಕೊಡ್ತೀವಿ ನೀವು ಮಾಡ್ರಿ ಅಂತಂದು ಹೇಳ್ತಿದ್ರು. ಅವಾಗ ಹಂಗೆ ಮಾಡ್ಕೊಂತ ಬಂದು ಒಟ್ಟ ಹೆದರಿಕೆ ಬರಲ್ರಿ, ಹಂಗೆ ಮಾಡ್ತೀರಿ. ಅಲ್ಲಿ ಸೀನಲ್ಲಿ ಮಧ್ಯದಲ್ಲಿ ಮೈಕ್ ಹಾಕಿದ್ರಂತೆ, ನೀವು ಎಲ್ಲಿಗೋ ಹೋಗಿದ್ರಿ, ಅದು ಗೊತ್ತೇ ಆಗಿಲ್ಲ, ಏನೇನೋ ಬೈದ್ಬಿಟ್ಟಿದ್ಯಂತೆ ಡೈರೆಕ್ಟರ್ ನೀನು. ಏನು ಬೈದಿದ್ದೆ ಹೇಳು. ಸರ್ಗೂ ಗೊತ್ತಾಗಿದೆ ಈಗ, ಡೈರೆಕ್ಟರ್ ಸರು ಹೇಳಿದ್ರು ಅದನ್ನು. ಏನು ಬೈದಿದ್ದೆ? ನಿಮ್ಮ ಡೈರೆಕ್ಟ್ರ್ ಲೇಪ ಮೊಬ್ ನನ್ನ ಮಗ, ನಾವು ನನಗೆ ನೋಡಿದ್ರೆ ಹೊಟ್ಟೆ ಅಷ್ಟು ಬಿಡೈತಿ ಬಿಡೋಲ್ಲ, ನಾನು ಎಷ್ಟೈತದ್ರಂತ. ಅದು ಊಟ ಟೈಮ್ ಟು ಟೈಮ್ ಆಗಲಿಲ್ಲ ಅಂತನಾ? ನಿಮ್ಮ ಮಾವ ಅಲ್ವಾ ಡೈರೆಕ್ಟರ್? ನೀನು ಏನಂದಿದ್ದೆ ಅವ್ನು ಬೈದಿದ್ದಕ್ಕೆ? ಸುಮ್ಮನಿರ್ಲಿ, ನಮ್ಮಪ್ಪ ಕುಡಿದ್ರೆ ನಮ್ಮ ಅಪ್ಪಂಗೆ ಬಿಡಲ್ಲ, ನಮ್ಮ ಬಿಡ್ತಾನೆ ಅನ್ಲೇ ಅಂತ. ಓಕೆ, ಒಟ್ಟಿನಲ್ಲಿ ಇಬ್ಬರು ಉತ್ತರ ಕರ್ನಾಟಕ ಪ್ರತಿಭೆ. ಎಷ್ಟು ಖುಷಿ ಅನಿಸುತ್ತೆ ನಿಮಗೆ ಒಂದು ಸಿನಿಮಾ ಅಂತಂದರೆ? ಏನು ಅಲ್ಲ, ಫಸ್ಟಿಗೆ ನಾವು ನೋಡಿರಲಿಲ್ಲ ಏನು ಹೆಂಗೆ ಮಾಡ್ತಾರಂತ. ಅವಾಗ ನೋಡಿದ್ರೆ ಗೊತ್ತಾಯ್ತಿತ್ತು ಒಂಚೂರು. ಅಯ್ಯೋ ಭಯ ಆಗುತ್ತಂತ ಅನ್ಕೊಂತಿದ್ವಿ. ಏನು ಹೊಡೆಯಲ್ಲ ಏನು ಮಾಡ್ತಿರೋದಿಲ್ಲ, ಎಲ್ಲ ನೀಟಾಗಿ ಎಲ್ಲ ಹೇಳ್ಕೊಡ್ತಿದ್ರಲ್ಲ. ಇವಾಗ ಗೊತ್ತೈತೆ ಎಷ್ಟು ಕಷ್ಟಪಡ್ತಾರೆ ಅವರು, ಎಷ್ಟು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ ಅವರೆಲ್ಲ. ಇವಾಗ ಗೊತ್ತಾಯ್ತಿತ್ತು. ನಿಂಗೇನು ಅನ್ನಿಸ್ತು? ನಾವೀಗ ಇದು ತುಂಬ ಹೆದರಿಕೆ ಆಕತ್ರಿ ಫಸ್ಟ್ ನೈಟ್ ಬಂದಾಗ. ನಿಮಗೇನು ಹೊಡೆಯಲ್ಲ, ನಾವು ಬಿಡಲ್ಲ, ನೀವು ಹಂಗೆ ಮಾಡ್ತೀರಿ, ನಾವು ಹೇಳ್ಕೊಡ್ತೀವಿ ಅಂತಂದು ಹೇಳ್ತಿದ್ರು. ಹಂಗೆ ಮಾಡ್ಕೊಂತ ಬಂದು ಹಂಗೆ ಹೆದರಿಕೆ ಬರಲ್ರಿ ಒಟ್ಟ. ಈಗ ಸ್ಕೂಲ್ಗೆ ಹೋಗ್ತಿದ್ರಾ ನೀವು ಶೂಟಿಂಗ್ ಮಾಡಬೇಕಾದ್ರೆ, ಅಥವಾ ಸ್ಕೂಲ್ಗೆ ರಜೆ ಹಾಕಿ ಶೂಟಿಂಗ್ ಹೋಗ್ತಿದ್ರಾ? ಸ್ಕೂಲಿಗೆ ರಜೆ ಹಾಕಿ ಶೂಟಿಂಗ್ ಹೋಗಿ. ಹೌದಾ? ನಿಮ್ಮ ಟೀಚರ್ ಏನು ಬೈತಿರ್ಲಿಲ್ಲ? ಬೈತಿದ್ರಿ. ಏನು ಹೇಳ್ತಿದ್ರಿ? ಇದು ಶೂಟಿಂಗ್ ಐತೆ, ಒಂದು ಸ್ವಲ್ಪ ರಜೆ ಕೊಡ್ತೀರಾ ಅಂತೇಳಿ ಹೋಗಿದ್ವಿ. ಫಸ್ಟು ನಮ್ಮ ಸರ್ರು ಅವರು ನಿಮ್ಮನ್ನ ಕಳ್ಸಲ್ಲ ಅಂತಿದ್ರು, ಡಬ್ಬಿಂಗ್ ಏನು ಕಳ್ಸಲ್ಲ ಅಂತಿದ್ರು. ಆಮೇಲೆ ಇದು ಟ್ರೈಲರೆಲ್ಲ ನೋಡಿ, ಏನಾರು ನಮ್ಮ ಮಾಮಂಗೆ ಯಾವ್ದಾರು ಫಿಲ್ಮ್ ಐತಾ ಕರ್ಕೊಂಡು ಹೋಗ್ರಿ, ನಾನು ಇದ್ದೀನಿ, ನಾನು ಆಪ್ಷೆಂಟಲ್ಲಿ ಹಾಕ್ತೀನಿ ಬಿಡ್ರಿ, ನೀವು ಕರ್ಕೊಂಡೋಗ್ರಿ ಎಕ್ಸಾಮ್ ಏನು ಮಾಡಿದ್ರಿ? ಮತ್ತೆ ಎಕ್ಸಾಮ್ ಹೆಂಗೆ ಬರೆದ್ರಿ? ಕ್ಲಾಸ್ಗೆ ಹೋಗ್ದೆ ಬರೆದ್ವಿ. ಅವಾಗೇನೋ ಇಲ್ಲಿಗೆ ಬಂದಿದ್ದಲ್ರಿ, ಅವಾಗ ಬರೆದು ಮುಗಿಸಿ ಬಂದಿದ್ವಿ. ಕಾಪಿ ಹೊಡೆದ್ರಾ? ಇಲ್ರಿ, ಕರೆ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಹೊಡೆಯಲ್ಲ ನೀನು? ಕಾಪಿ ಹೊಡೆಯಲ್ಲ? ನೋಡಲ್ಲ, ನಿನ್ನ ಫ್ರೆಂಡ್ಗೆ ಡೌಟ್ ಬರ್ತಿದೆ ನೀನು ಕಾಪಿ ಹೊಡೆಯಲ್ಲ. ಇದೇನು ಓದ್ಲೆ ಫಸ್ಟ್. ಓಕೆ, ಈ ಸಿನಿಮಾದ ಸಾಂಗ್ಸ್ ಏನಾದರೂ ಇದೆಯಾ? ಎಷ್ಟಿದೆ? ಕೇಳಿದ್ರಲ್ರಿ, ಸಣ್ಣ ಹುಡುಗರೆಲ್ಲ ಎಣ್ಣೆ ಹೊಡಿಯಾಕ್ತಾರೆ, ಅದು
ಗೊತ್ತಾ ಹೋಗ್ಲಿ ಏನಂತ ಅಂದ್ರೆ ಸಿನಿಮಾದಲ್ಲಿ ಒಂದೊಂದು ಸಾಲೆಲ್ಲ ಬಂತಲ್ಲ ನಿಮಗೆಲ್ಲ ಗೊತ್ತಾಯ್ತಾ, ಅರ್ಥ ಆಯ್ತಾ ಅದು ಏನೇನು ಅಂತ? ಸ್ವಲ್ಪ ಅರ್ಥ ಆಯ್ತು. ಅದು ಸ್ವಲ್ಪ ಅರ್ಥ ಆಗೈತೆ ರೀ. ಅದು ಇದು ಇನ್ನೂ ತುಂಬ ಹಂಗ ನೋಡ್ಕೊಂತ ಇದ್ರೆ ಒಟ್ಟು ಅರ್ಥ ಆಕಿದ್ರೆ. ಈಗ ಒಂದು ತೆಲುಗುದಾಗ ಒಂದು ಐತ್ರಿ, ಇದು ಫಿಲಮ್ ಟ್ರೈಲರ್ ತೆಲುಗುದಾಗ ಒಂದು ಐತಿ. ಆ್ಯಕ್ಟ್ ಮಾಡಿದ್ರಲ್ಲ, ಪೇಮೆಂಟ್ ಎಷ್ಟು ಕೊಟ್ಟರು? ಇನ್ನೂ ಕೊಟ್ಟಿಲ್ರಿ, ಇನ್ನೂ ಹೇಳಲ್ಲ, ಕೊಟ್ಟಿಲ್ರಿ. ಯಾಕೆ ಕೇಳ್ಬೇಕು ತಾನೆ, ಕೊಡಿ ಪೇಮೆಂಟ್, ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ. ಅವು ಇದು ಸಿನಿಮಾ ಎಷ್ಟು ಓಡ್ತೈತಿ ನೋಡಿ ಅಷ್ಟು ರೊಕ್ಕ ಕೊಡ್ತಾರೆ. ಏನು ಮಾಡ್ತೀಯಾ ಬಂದಿರೋ ದುಡ್ಡಲ್ಲಿ, ಏನು ಮಾಡ್ತೀಯಾ? ನಾವೇ ನೋಡಕ್ರಿ ಕಿವಿ ಮನೆ ಕೊಡ್ತೀವಿ ಅಷ್ಟೇ. ಅಷ್ಟು ಒಳ್ಳೆಯವನಾ ನೀನು? ಏನೋ ಸೈಕಲ್ ತಗೋತೀನಿ ಅಂತ ಹೇಳ್ತಿದ್ದೆ. ಒಂದು ಸೈಕಲ್ ತಗೊಂತೀರ ಆಟ ಅಷ್ಟೇ. ಇನ್ನೊಂದು ಪಪ್ಪಿ ಏನಾದರೂ ತಗೋತೀಯಾ? ಅಲ್ರಿ, ನೀನೇನು ಮಾಡ್ತೀಯಾ? ನಾವು ಕೊಟ್ಟು ಏನಾರು ತಗೋತೀವಿ ರೀ, ಮನೆಗೆ ಐತೆ. ನಾನು ಒಂದು ಬೇರೆದು ಯಾವ್ದಾರು ಸೈಕಲ್ ತಗೋತೀನಿ. ಓಕೆ, ಅಷ್ಟೇ. ಬೈಕ್ ಬೇಡ. ನಾವು ಎಲ್ಲಿ ಓಡ್ಸಕ್ಕೆ ಬರ್ತೀರಿ? ಬೈಕ್ ಹುಡುಗರು ಬೇಗ ಕಲಿತಾರೆ ಬೈಕು. ಬ್ಯಾಡ್ ಬಿಡ್ರಿ, ಆಮೇಲೆ ಪೊಲೀಸ್ ಹಿಡಿಸ್ದು ಯಾಕೆ ದೊಡ್ಡದಾಗದು. ಅಷ್ಟು ಭಯ ಆದರೂ ಇದೆಯಲ್ಲ ನಿಮಗೆ. ಮನೆಯಲ್ಲಿ ಯಾವ ವಿಚಾರಕ್ಕೆ ಜಾಸ್ತಿ ಬೈತಾರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ? ಏನೋ ಕೆಲಸ ಮಾಡಿಲ್ಲ ಅಂದರೆ, ಮತ್ತೆ ಶಿಸ್ತಾಗಿರಲಿಲ್ಲ ಅಂದರೆ, ದೊಡ್ಡವ್ರು ಹೇಳಿದ ಮಾತು ಕೇಳಿಲ್ಲ ಅಂತ ಇರ್ತಾರೆ. ನಿಮಗೆ ಅಷ್ಟೇ ರೀ. ಏನು ಆಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವ್ರು ಆದಮೇಲೆ ನೀವು? ನಾನು ಇಂಜಿನಿಯರ್. ಹೌದಾ? ಯಾವ ಇಂಜಿನಿಯರ್? ಒಟ್ಟಿನಲ್ಲಿ ಇಂಜಿನಿಯರ್. ಯಾವ ಥರದ್ದು ಹುಡುಗಿ ಬೇಕು ನಿಮಗೆ ನೀನು ಇಂಜಿನಿಯರ್ ಆದಮೇಲೆ? ಬೇಡ್ರಿ ಪುಡಿ ಯಾಕೆ ಬೇಡ? ಚಂದ ಅನ್ನೋದು ಬಿಡ್ರಿ. ಹೌದಾ? ನೀನೇನಾಗ್ಬೇಕು ಅನ್ಕೊಂಡಿದ್ಯಾ? ಸೈನಿಕ. ವಾವ್. ಯಾಕೆ ಸೈನಿಕ ಅನ್ನೋದು? ಯಾಕಂದ್ರೆ ಇವತ್ತು ಇಂಜಿನಿಯರ್ ಸೈನಿಕ ಅಂತ ಹೇಳ್ತೀರಾ, ಮೊದಲೇ ಆ್ಯಕ್ಟರ್ಸ್ ಈಗ ಹೀರೋಗಳಾಗ್ಬಿಟ್ಟಿದ್ದೀರಾ, ಮುಂದಾದ್ಮೇಲೆ ಮತ್ತೆ ಇಂಡಸ್ಟ್ರಿ ಹೀರೋ ಆಗಿ ಬರ್ತೀರಲ್ವಾ? ಆದರೂ ನಾನು ಸೈನಿಕ ಆಗುತ್ತೀವಿ ಬಿಡ್ರಿ. ಎರಡು ಮಾಡ್ತೀಯಾ? ಹ್ಞೂ. ಯಾರು ಇನ್ಸ್ಪಿರೇಷನ್? ನಮ್ಮ ಮಾಮ. ಯಾವ ಥರ? ಏನು ಹೇಳ್ಕೊಟ್ಟಿದ್ದಾರೆ ನಿಮ್ಮ ಮಾವ ನಿಮಗೆ? ಎಲ್ಲ ಹೇಳ್ಕೊಡ್ತಾರೆ ನಮಗೆಲ್ಲ. ಅಪ್ಪ ಅಮ್ಮನ ಥರ ಇಲ್ದ, ನಮ್ಮ ಅಪ್ಪ ಅಮ್ಮ ಅಲ್ಲಿದ್ದರೆ ಈಗ ನಮ್ಮ ಅಪ್ಪ ಅಮ್ಮನ ಥರ ಅವರೇ ನೋಡ್ಕೊಂತಾರೆ. ಅವ್ರು ಇಲ್ಲಿ ಇದ್ದಾರೆ ಅಂದ್ಬಿಟ್ಟು ಈ ಥರ ಹೇಳ್ತಿದ್ಯಾ? ಅಲ್ಲ, ಅದಲ್ರಿ, ಅಂದ್ರೆ ನಮ್ಮ ಜೊತೆಗಿರ್ತಾರಲ್ಲ ಮನ್ಯಾಗೆಲ್ಲ ಅವಾಗ. ಹೌದಾ? ಬೇರೆ ಏನು ಹೇಳ್ತಿರ್ತಾರೆ ಆ್ಯಕ್ಟಿಂಗ್ ವಿಚಾರವಾಗಿ? ನೀನು ಎಕ್ಸ್ಪ್ರೆಷನ್ ಹಿಂಗೆ ಕೊಡಬೇಕು ಏನಾದರೂ ಅದನ್ನು ಹೇಳ್ತಿದ್ರಾ? ಹ್ಞೂ, ಸ್ವಲ್ಪ ಹೇಳ್ಕೊಡ್ತಿದ್ರು. ತಪ್ಪಾದರೆ ತಪ್ಪು ಮಾಡಿದ್ರೆ ಏನು ಮಾಡ್ತಿದ್ರು? ಹೇಳ್ಕೊಡ್ತಿದ್ರು. ನಿಧಾನ ಮಾಡಿರಿ, ನೀವೇನು ಟೆನ್ಷನ್ ಪಡಬೇಡ್ರಿ, ಆರಾಮಾಗಿ ಮಾಡಿರಿ, ನಾವೇನು ಹೊಡೆಯಲ್ಲ ಬಿಡಿಯಲ್ಲ ಅಂತ. ಕೇಳು ಮಾಮ, ಪೇಮೆಂಟ್ ಕೊಡು ನಮಗೆ ಅಂತ ಕೇಳಿ. ಇವಾಗ ಬಂದಿದ್ದಾರಲ್ಲ ನಮ್ಮ ಅಪ್ಪಂಗೆ ಆಗಲೇ ಸ್ವಲ್ಪ ಕೊಟ್ಟಾರೆ. ಎಷ್ಟು ಕೊಟ್ಟಾರ ಗೊತ್ತಿಲ್ಲ, ಕೊಟ್ಟಾರ. ಓಕೆ. ಈ ಸಿನಿಮಾ ಹಿಟ್ ಆದರೆ ನಂಗೇನು ಕೊಡ್ತೀರಾ ನೀವು ಗಿಫ್ಟ್? ಒಂದು ನಾಯಿ ತಂದು ಕೊಡ್ತೀನಿ, ಪಪ್ಪಿನ. ಹೌದಾ? ಯಾವ ಪಪ್ಪಿ? ಸಿನಿಮಾದಲ್ಲಿ ಇತ್ತಲ್ಲ ಅದನ್ನಲ್ರಿ, ಬೇರೆ ತಂದು ಕೊಡ್ತೀರಿ. ನಾನು ನೆನಪಿರ್ತೀನ ನಿಮಗೆ? ಇವ್ರಿಗೆ ಸರ್ ಕರ್ಕೊಂಬರ್ತಾರಲ್ರಿ. ಓಕೆ. ನೀನೇನು ಕೊಡ್ತೀಯಾ? ನಾವು ಸೀರೆ. ಆ್ಯಕ್ಚುಲಿ ನಿಮ್ಮ ಸಿನಿಮಾ ಹಿಟ್ಟಾದ್ರೆ ನಾವು ನಿಮಗೆ ಗಿಫ್ಟ್ ಕೊಡ್ಬೇಕು, ನೀವು ನಮಗಲ್ಲ. ಕೊಟ್ರೆ ಏನಾಗುತ್ತೆ? ಯಾಕೆ? ನಮ್ಮ ಟಿವಾಗ ಬರಂಗೆ ಮಾಡ್ರಿ. ನೀವು ನಾವು ಕೊಡ್ಬೇಕಂದ್ರೆ ನಮ್ಮ ಮಾಮಂಗೆ ಕೊಡ್ಬೇಕು ಫಸ್ಟ್, ಆಮೇಲೆ ನಿಮ್ಗೆ. ಯಾವುದು? ಈಗ ನೀವು ಈ ಕಡೆ ಬೆಂಗಳೂರು ಹುಡುಗರು ಹೆಂಗಿದಾರೆ ಅನ್ನೋದು ನೋಡಿದ್ದೀರಾ, ಉತ್ತರ ಕನ್ನಡ ಕಡೆ ಆ ಕಡೆ ಹೆಂಗಿರ್ತಾರೆ ಅನ್ನೋದು ನೋಡಿದ್ದೀರಾ? ಯಾವುದು ಇಷ್ಟ ನಿಮಗೆ? ಬೆಂಗಳೂರು ಇಷ್ಟನಾ ಉತ್ತರ ಕನ್ನಡ? ಆ ಕಡೆ ನಿಮ್ಮೂರು ಇಷ್ಟ? ಬೆಂಗಳೂರು ಇಷ್ಟ. ಯಾಕೆ? ಅಲ್ಲಿ ಬರೇ ಕರ್ಗ ಬಿಡ್ತೀರಿ, ಅಲ್ಲಿ ಹೋದ್ರೆ ಕರಗಾಗ್ತೀವ. ಅಲ್ಲಿ ಹೋದ್ರೆ, ಇಲ್ಲಿದ್ರೆ ಬೆಳ್ಳಗಿರ್ತೀವ. ಕೆಲಸ ಮಾಡಲ್ಲ, ಇಲ್ಲಿ ಕೆಲಸ ಮಾಡಲ್ರಿ, ಇಲ್ಲಿ AC ನಲ್ಲಿ ಇರ್ತೀವಿ ಅಲ್ವಾ? ಈಗ ಬೆಳ್ಳಗಾಗಿದೆಯಾ ಇಲ್ಲಿ ಬಂದು? ಅಲ್ಲಿ ನಂದು ಇಬ್ರು ಆಟ ರೀ. ನೀವು ಇಲ್ಲೇ ಇಷ್ಟ, ಬೆಂಗಳೂರೇ ಇಷ್ಟನಾ? ಹ್ಞೂ. ನಾನು ಮೊದಲು ನಮ್ಮ ಮನೆ ಹತ್ರ ಇರ್ತಿದ್ದೆ, ಅಂದರೆ ನಮ್ಮ ಮನೇಲೇ ಇರ್ತಿರ್ಲಿಲ್ಲ ಜಾಸ್ತಿ, ಎಲ್ಲೆಲ್ಲೋ ಹೋಗ್ತಿದ್ವಿ ಸೈಕಲ್ ತಗೊಂಡು. ಅಂದರೆ ಇಲ್ಲಿ ಎಲ್ಲ ಇರ್ತಿದ್ವಲ್ಲ, ಇವಾಗ ಸ್ವಲ್ಪ ಏನೇನು ಮಾಡಬೇಕು ಅದೆಲ್ಲ ಗೊತ್ತಾಗೈತೆ. ಓಕೆ. ಈ ಸಿನಿಮಾದಲ್ಲಿ ಸಾಂಗ್ ಇದೆಯಲ್ಲ, ಅದು ಗೊತ್ತಾ ನಿಮಗೆ? ಹಾಡ್ತೀರಾ? ಹಾಡಿ. ಸಣ್ಣ ಟೊಣ ಟೊಣ ಟಟ ಟೊಣ ಟೊಣ ಟಟ ಟೊಣ ಟೊಣ ಟಟ. ಏಯ್ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ.
ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜೋರ ಆಗೈತಿ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜೋರ ಆಗೈತಿ. ಸತ್ಯದ ತಲೆ ಮ್ಯಾಗ ಸುಳ್ಳು ಹೋಗಿ ನಿಂತಗೊಂಡ ಮಾಯದ ಗಾಳಿಯ ಬೀಸಕತ್ತೈತಿ. ಸತ್ಯದ ತಲೆ ಮ್ಯಾಗ ಸುಳ್ಳು ಹೋಗಿ ನಿಂತಗೊಂಡ ಮಾಯದ ಗಾಳಿಯ ಬೀಸಕತ್ತೈತಿ. ಕಾಲು ಕೆಟ್ಟದಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಈಗ ಕೊನೆ ಪ್ರಶ್ನೆ, ನೀನು ಯಾವ ಸ್ಕೂಲ್ ಓದ್ತಾ ಇದೀಯಾ, ಎಲ್ಲಿ? ನಮ್ಮ ಆಲ್ವರ್ತಲ್ಲೇ ಓದ್ತಿದ್ದೇನೆ, ಗೌರ್ಮೆಂಟ್ ಸ್ಕೂಲ್. ನೀನು? ನಾನು ಗೌರ್ಮೆಂಟ್ ಸ್ಕೂಲ್ ಇಲ್ಲೇ ಬೆಂಗಳೂರಲ್ಲಿ ಓದ್ತಿದ್ದೆ. ಓಕೆ. ಒಂದು ಪ್ರಶ್ನೆ ಏನಂದರೆ, ಈ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳನ್ನ ಸ್ವಲ್ಪ ಜಾಸ್ತಿ ನಾನು ಇಂಗ್ಲೀಷ್ ಮೀಡಿಯಮ್ಮು, ನೀವು ಕನ್ನಡ ಮೀಡಿಯಮ್ ಅಂತ ಹೇಳ್ತಿರ್ತಾರಲ್ವ, ಏನು ಹೇಳ್ತೀರಾ ಅವ್ರಿಗೆ? ಅವ್ರು ಓದ್ಕೊಂಡ್ಲಿ ಬಿಡ್ರಿ, ಇಂಗ್ಲೀಷ್ ಕಲ್ತು ಯಾರು ಉದ್ದಾರ ಅದಾಗ್ಯಾರ. ನೀನು? ನಾವು ಕನ್ನಡ ಕಲ್ತು ಬಿಡ್ರಿ. ಇಂಗ್ಲೀಷ್ ಕಲಿಯಲ್ವಾ ನೀನು? ಇಂಗ್ಲೀಷ್ ಸ್ವಲ್ಪ ಕಲ್ತೀರಿ ಅಟ. ಸ್ವಲ್ಪ ಸಾಕಾ? ಸ್ವಲ್ಪ ಸಾಕಾ? ಸ್ವಲ್ಪ ಅಂದ್ರೆ ಒಂದು ಲೈನ್ 2 ಲೈನ್ ಅಷ್ಟ ಕಲ್ತಾರೆ. ನೀನು ಇಂಗ್ಲೀಷ್ ಕಲ್ತ್ರೆ ಇಂಜಿನಿಯರ್ ಆಗ್ಬೋದು, ಕನ್ನಡ ಕಲ್ತ್ರೆ ಏನಾಗ್ಬೋದು? ಆವಾಗಲೂ ಇಂಜಿನಿಯರ್ ಆಗ್ಬೋದು. ಓಕೆ, ವೆರಿ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ಕನ್ನಡ ಸಿನಿಮಾನ ಇದೇ ರೀತಿ ಬೆಳೆಸಿ ಉಳಿಸಿ, ಜೊತೆಗೆ ನೀವು ಸಹ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ನಾಳೆ ಮತ್ತೆ ಬಾಲಿವುಡ್ಗೆಲ್ಲ ಹೋಗ್ಬಿಡ್ತೀರಲ್ವ? ಮತ್ತೆ ಇಲ್ಲ ಏನಕ್ಕ? ಹ್ಞೂ, ಆಫರ್ ಬಂದರೆ ಹೋಗ್ತೀರಾ? ಮತ್ತೆ ಎಷ್ಟು ಭಾಷೆ ಬರುತ್ತೆ ನಿಮಗೆ? ಕನ್ನಡ, ಹಿಂದಿ ಆಟ. ನಿಂಗೆ? ನಾನು ಕನ್ನಡ ಒಂದರೆ, ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ತೆಲುಗು ಬರಲ್ಲ. ನೀ ಕಲಿತೀಯಾ? ಹಿಂದಿ ಸ್ವಲ್ಪ ಗೊತ್ತು. ಕನ್ನಡ ಸಾಕು ಬಿಡ್ರಿ, ಇಂಗ್ಲೀಷ್ ಕಲ್ತಾರೆ ಯಾರು ಉದ್ದಾರದು. ವೆರಿ ಗುಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಆದಿ ಆ್ಯಂಡ್ ಜಗದೀಶ್ ಅವರೇ. ಸೊ ಇದಿಷ್ಟು ಆದಿ ಜಗದೀಶ್ ಇಬ್ಬರ ಮಾತಾಗಿತ್ತು. ಅಂದರೆ ಆ ಪಪ್ಪಿ ಸಿನಿಮಾ ಇದೇ ಮೇ 1ನೇ ತಾರೀಕು ರಿಲೀಸ್ ಆಗ್ತಾಯಿದೆ, ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅನ್ನುವಂತಹ ಮಾತು ಅವ್ರದ್ದಾಗಿರುವಂಥದ್ದು. ಜೊತೆಗೆ ಫಿಲ್ಮ್ ಫೆಸ್ಟಿವಲ್ ಸಹ ಈ ಸಿನಿಮಾ ಮುಂದಿನ ವರ್ಷ ಏನಾದರೂ ಭಾಗಿಯಾದರೂ ಆಗಬಹುದು, ಅಷ್ಟು ಎಲ್ಲ ಕ್ವಾಲಿಟೀಸ್ ಇರಬಹುದು ಈ ಸಿನಿಮಾದಲ್ಲಿ ಆ್ಯಕ್ಟ್ ಆಗೋ ರೀತಿ ಇದೆ. ಅದರಲ್ಲೂ ಧ್ರುವ ಸರ್ಜಾ ಅವರು ಈ ಸಿನಿಮಾವನ್ನು ಅರ್ಪಿಸ್ತಿರುವಂಥದ್ದು ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.